ಕುಕ್ಕೆ ಸುಬ್ರಹ್ಮಣ್ಯದ 12 ರೋಚಕ ವಿಷಯಗಳ ಸರಣಿಯಲ್ಲಿ ಇಂದು ಹರಿದು ಬರಲಿದೆ ಇನ್ನೂ ಹಲವು ರೋಚಕ ವಿಷಯಗಳು. ಬನ್ನಿ ವೀಕ್ಷಿಸಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರಧಾರಾ ನದಿ ತೀರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಇತಿಹಾಸ ಒಂದು ನಿರ್ದಿಷ್ಟ ಕಾಲಘಟ್ಟದ ಕಲ್ಪನೆಗೆ ಅಥವಾ ಊಹನೆಗೂ ಕೂಡ ನಿಲುಕದ್ದು. ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಒಂದು ಎನ್ನಲಾಗುತ್ತಿದೆ ಇಲ್ಲಿನ ದೇವಾಲಯವನ್ನ. ಪರಶುರಾಮ ಅಂದರೆ ವಿಷ್ಣುವಿನ 6ನೇ ಅವತಾರ. 7ನೆಯ ಅವತಾರಿಯಾದ ಶ್ರೀರಾಮನಿಗಿಂತಲೂ ಹಿಂದಿನ ಯುಗವನ್ನ ಇದು ಪ್ರತಿನಿಧಿಸುತ್ತದೆ. ನೇಪಾಳದಲ್ಲಿ ದೊರೆತಿದೆ ಎನ್ನಲಾದ 6ನೆಯ ಶತಮಾನದಲ್ಲಿ ರಚಿತವಾದ ತಾಳೆಗರಿಯಲ್ಲಿರುವ ಸ್ಕಂದ ಪುರಾಣ ಇಲ್ಲಿನ ಇತಿಹಾಸದ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ ಅನ್ನುತ್ತಾರೆ ವಿದ್ವಾಂಸರು. ಒಂದು ಕಾಲಘಟ್ಟದಲ್ಲಿ ಗರುಡ ದೇವನಿಗೆ ತನ್ನ ತಾಯಿ ಹೇಗೆ ಮೋಸ ಹೋದಳು ಎಂಬ ಅರಿವಾದಾಗ ಆತ ಇಡೀ ಸರ್ಪ ಸಂತತಿಯನ್ನೇ ನಾಶ ಮಾಡಲು ಹೊರಡುತ್ತಾನೆ. ಆಗ ಸರ್ಪರಾಜನಾದ ವಾಸುಕಿಯ ಮೇಲೆರಗಿದ ಗರುಡನಿಂದ ರಕ್ಷಣೆಗಾಗಿ ಪರಶುವನ ಮೊರೆ ಹೋದಾಗ ವಾಸುಕಿಗೆ ಮಹಿ ನದಿಯಲ್ಲಿ ಮಿಂದು ಸುಬ್ರಹ್ಮಣ್ಯನಿಗಾಗಿ ಪ್ರಾರ್ಥನೆ ಮಾಡು, ನನ್ನ ಮಗ ಕುಮಾರಸ್ವಾಮಿ ಭೂಲೋಕಕ್ಕೆ ಬರಲಿದ್ದಾನೆ, ಅವ ನಿನಗೆ ಅಭಯ ಮತ್ತು ಆಶ್ರಯನ್ನು ನೀಡುತ್ತಾನೆ ಅಂತ ವರವನ್ನು ನೀಡುತ್ತಾನೆ. ಹಾಗೆ ಭೂಲೋಕಕ್ಕೆ ಬಂದ ವಾಸುಕಿ ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿನ ಬಿಲದ್ವಾರ ಎಂಬ ಗುಹೆಯಲ್ಲಿ ಸುಬ್ರಹ್ಮಣ್ಯನಿಗಾಗಿ ತಪಸ್ಸು ಮಾಡುತ್ತಿರುತ್ತಾನೆ. ಇತ್ತ ಶಿವನ ಅಣತಿಯಂತೆ ಸುಬ್ರಹ್ಮಣ್ಯ ಗಣೇಶ್ ಸಮೇತನಾಗಿ ಕುಮಾರ ಪರ್ವತ ಪ್ರದೇಶದಲ್ಲಿ ತಾರಕಾಸುರ, ಶೂರಪದ್ಮಾಸುರ ಹಾಗೂ ಅವನ ಅನುಯಾಯಿಗಳನ್ನ ಸಂಹರಿಸಿದ ನಂತರ ತನ್ನ ಶಕ್ತಿ ಆಯುಧವನ್ನು ಧಾರಾ ನದಿಯಲ್ಲಿ ತೊಡೆದು ವಾಸುಕಿಗೆ ದರ್ಶನ ನೀಡಿ ಆತನಿಗೆ ಶಾಶ್ವತ ರಕ್ಷಣೆ ನೀಡುವ ಅಭಯ ನೀಡಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ವಾಸುಕಿಯೊಂದಿಗೆ ನೆಲೆ ನಿಲ್ಲುತ್ತಾನೆ. ಕುಮಾರಸ್ವಾಮಿ ತನ್ನ ಶಕ್ತಿ ಆಯುಧಗಳಲ್ಲಿದ್ದ ಧಾರೆಯನ್ನ ತೊಳೆದ ನಂತರ ಈ ನದಿ ಕುಮಾರಧಾರಾ ಎಂದು ಕರೆಯಲ್ಪಡುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯನ ಗರ್ಭಗುಡಿ, ಶಿವಲಿಂಗದ ಮೇಲೆ ಆದಿಶೇಷ, ಅವನ ಮೇಲೆ ವಾಸುಕಿ ಹಾಗೂ ವಾಸುಕಿಯ ಮೇಲೆ ಸುಬ್ರಹ್ಮಣ್ಯನ ಸುಂದರ ವಿಗ್ರಹವಿದೆ. ಇದು ಒಂದು ಗುಹೆಯೊಳಗೆ ಇರುವಂತೆ ಭಾಸವಾದರೆ ವಾಸ್ತವವಾಗಿ ಗುಹೆಯ ಮೇಲೆ ಇದನ್ನ ಪ್ರತಿಷ್ಠಾಪಿಸಲಾಗಿದೆ. ಸುಬ್ರಹ್ಮಣ್ಯ ರಕ್ಷಣೆ ನೀಡಿ ಅಭಯ ನೀಡಿ ತನ್ನೊಂದಿಗೆ ನೆಲೆಸಿಕೊಂಡಿರುವ ವಾಸುಕಿ ಇಂದಿಗೂ ಇಲ್ಲಿನ ಹುತ್ತದಲ್ಲಿ ವಾಸವಿದ್ದಾನೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಗರ್ಭಗುಡಿಯ ಎದುರುಗಡೆ ಬೆಳ್ಳಿಯ ಗರುಡ ಸ್ತಂಭವನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಒಂದು ವಿಶಾಲವಾದ ಹುತ್ತದ ಮೇಲೆ ಶ್ರೀ ಸುಬ್ರಹ್ಮಣ್ಯನನ್ನು ಆರಾಧಿಸುತ್ತಿರುವ ಆದಿ ಸುಬ್ರಹ್ಮಣ್ಯ ದೇವಾಲಯ ಮುಖ್ಯ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿದೆ. ವಾಸುಕಿಗೆ ಸುಬ್ರಹ್ಮಣ್ಯ ಮೊದಲು ದರ್ಶನ ನೀಡಿದ ಸ್ಥಳ ಅನ್ನುತ್ತದೆ ಪುರಾಣ ಕತೆ. ಮಲೆಕುಡಿಯ ಜನಾಂಗ ಕುಮಾರ ಪರ್ವತದಲ್ಲಿ ಬೆಂಕಿಯಿಂದ ಕುಕ್ಕೆಯಲ್ಲಿ ತಂದು ರಕ್ಷಿಸಿದ ನಾಗರಹಾವನ್ನು ಪೂಜಿಸಿದ ಸ್ಥಳ ಅನ್ನುತ್ತದೆ ಇಲ್ಲಿನ ದಂತಕತೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಮುಖ್ಯ ಪ್ರಸಾದವೆಂದರೆ ಅದು ಮೃತ್ತಿಕೆ, ಅಂದರೆ ಮಣ್ಣು. ಆದಿ ಸುಬ್ರಹ್ಮಣ್ಯದಲ್ಲಿರುವ ಹುತ್ತದಿಂದಲೇ 3 ಹಿಡಿ ಮಣ್ಣನ್ನ ಷಷ್ಠಿ ಸಮಯದಲ್ಲಿ ತೆಗೆದು ಮುಂದಿನ ದಿನಗಳಲ್ಲಿ ಭಕ್ತಾದಿಗಳಿಗೆ ಮೂಲ ಪ್ರಸಾದವಾಗಿ ಹಂಚಲಾಗುತ್ತದೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ವಾಸುಕಿಯೊಂದಿಗೆ ನೆಲೆ ನಿಂತಿರುವ ಕಾರಣ ಈ ಕ್ಷೇತ್ರ ನಾಗಾರಾಧನೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಸರ್ಪದೋಷ, ಕುಜದೋಷ, ಚರ್ಮರೋಗ, ಸಂತಾನ ಭಾಗ್ಯ ಹಾಗೂ ಭಕ್ತರ ಸಕಲ ಇಷ್ಟ ಪರಿಹಾರ್ಥಕ್ಕಾಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಮುಂತಾದ ಹರಕೆ ಸೇವೆಗಳು ನಡೆಯುತ್ತಿರುತ್ತವೆ. ಕುಮಾರಧಾರೆ ಮಿಂದೇವು, ಕುಕ್ಕೆಲಿಂಗನ ಕಂಡೇವು, ಕೊಪ್ಪರಿಗೆ ಅನ್ನ ಉಂಡೇವು. ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯನ ಕುರಿತಾದ ಇಂದಿನ ಎಪಿಸೋಡ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಬರ್ತೀನಿ ಕುಕ್ಕೆ ಸುಬ್ರಹ್ಮಣ್ಯದ ಕುರಿತಾದ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ ನನ್ನ ಕೊನೆಯ ಅಧ್ಯಾಯದಲ್ಲಿ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ. ಹಾಗೆ ನಮ್ಮ ಕೊಂಬಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅನ್ನುವಂತಹ ವಿನಂತಿ ಮತ್ತೊಮ್ಮೆ ನಮ್ಮದು.